ಪ್ರೀ ವರ್ಕೌಟ್ ಮೀಲ್ ರೆಡಿ ಮಾಡ್ಕೊಂಡಾನ ತಿನ್ಕೊಂಡೆ ತಿನ್ಕೊಂಡ ತಕ್ಷಣ ಮತ್ತ ಜಾಕೀರ್ ಬಾಯ್ ಇವತ್ತ ನಮ್ಮನ್ನ ಪಿಕ್ ಮಾಡಕ್ ಬಂದಿದ್ರ. ಅವ್ರದ್ದು ಮಾರ್ಕೆಟ್ ಒಳಗ್ ಕೆಲಸ ಇತ್ತ. ಮಾರ್ಕೆಟ್ ಒಳಗ್ ಕೆಲಸ ಎಲ್ಲ ಮುಗಿಸ್ಕೊಂಡ ಮಾಡ್ಕೊಂಡ ಜಿಮ್ ಕಡೆ ಹೊಂಟಿವಿ. ಇವತ್ ನಮ್ದು ಆರ್ಮ್ಸ್ ವರ್ಕೌಟ್ ಇತ್ತ. ನಾವು ವೀಕ್ ದಾಗ ಒಂದೇ ಸತಿ ಆರ್ಮ್ಸ್ ಟ್ರೈನ್ ಮಾಡ್ತೀವಿ. ಮತ್ತೆ ಬ್ಯಾಕ್ ಇದ್ದ ದಿವಸ ಬೈಸೆಪ್ ಟ್ರೈನ್ ಮಾಡಿರ್ತೀವಿ. ಚೆಸ್ಟ್ ಇದ್ದ ದಿವಸ ಟ್ರೈಸೆಪ್ ಟ್ರೈನ್ ಮಾಡಿರ್ತೀವಿ. ಈ ತರ ಅವತ್ತ ಲೈಟ್ ಆಗಿ ಪಂಪ್ ಗೋಸ್ಕರ ಅಷ್ಟ ಮಾಡ್ಕೊಂಡಿರ್ತೀವಿ. ಡೈಲಿ ಅಷ್ಟ ಮಾಡ್ಕೊಂಡಿರ್ತೀವಿ. ಜಾಸ್ತಿ ನೀವು ಬೈಸೆಪ್ ವರ್ಕೌಟ್ ಮಾಡೋದ್ರಿಂದ ಅದ್ ಮಸಲ್ ಬಾಳ ಸಣ್ಣು. ಸೊ ಹಿಂಗಾಗಿ ನೀವು ಅದಕ್ಕೆ ಜಾಸ್ತಿ ಪ್ರೆಷರ್ ಕೊಡೋದ್ರಿಂದ ಅವು ಗ್ರೋತ್ ಕಮ್ಮಿ ಆಗ್ತಾವ. ಇಲ್ಲಾಂದ್ರ ಅದ್ರ ಗ್ರೋತ್ ಸ್ಲೋ ಆಗ್ತೈತಿ. ಡೈಲಿ ವರ್ಕೌಟ್ ಮಾಡಕ್ ಹೋಗ್ಬೇಡ್ರಿ ಆರ್ಮ್ಸ್ ದ. ಇದು ಜಿಮ್ಮಿಗ್ ಹೋದ ತಕ್ಷಣ ಡಂಬಲ್ ತಗೊಂಡ ಆರ್ಮ್ಸ್ ಹೊಡೆದ ಟ್ರೈಸೆಪ್ ಹೊಡೆದ ಈ ತರ ಮಾಡಕ್ ಹೋಗ್ಬೇಡ್ರಿ. ಈ ತರ ಮಾಡೋದ್ರಿಂದ ನಿಮ್ದ ಆರ್ಮ್ಸ್ ದ ಸೈಜ್ ಜಾಸ್ತಿ ಆಗಂಗಿಲ್ಲ ಡೈಲಿ ಟ್ರೈನ್ ಮಾಡೋದ್ರಿಂದ. ಆರ್ಮ್ಸ್ ಗೆ ಒಂದ್ ರಿಕವರಿ ಗೋಸ್ಕರ ಅದನ್ನ ಪ್ರೋಟೀನ್ ಗೀಟಿನ್ ನೀವು ತಿನ್ನೋದ್ರಿಂದ ಅದಕ್ಕೆ ರಿಕವರಿ ಆಗ್ತಾವ. ನೀವು ಅಲ್ಲಿ ಡ್ಯಾಮೇಜ್ ಮಾಡಿರ್ತೀರಿ ಬಾಳ. ಸೊ ಹಿಂಗಾಗಿ ಜಾಸ್ತಿ ಆರ್ಮ್ ಟ್ರೈನ್ ಮಾಡಕ್ ಹೋಗ್ಬೇಡ್ರಿ. ವರ್ಕೌಟ್ ಮುಗಿಸ್ಕೊಂಡೆ ಕ್ರೇಜಿ ಪಂಪ್ ಆಗಿತ್ತ ಆರ್ಮ್ಸ. ಮನಿಗ್ ಬಂದೆ. ಮನಿಗ್ ಬಂದ ತಕ್ಷಣ ಲಾಸ್ಟ್ ಮೀಲ್ ತಗೊಂಡೆ. ಲಾಸ್ಟ್ ಮೀಲ್ ತಗೊಂಡಾನ ಇವತ್ತಿನ ನನ್ ಡೇ ಎಂಡ್ ಮಾಡ್ತೀನಿ.